ಅತಿ ಆಯ್ತು ರೀ. ನಮ್ಮನೆ ಮಾನ ಬೀದಿ ಪಾಲಾಗೋಕ್ ಮುಂಚೆ ಅವ್ನ್ ಗಂಟು ಮುಟ್ಟೆ ಕಟ್ಟಿ ಊರಿಗೆ ಕಳ್ಸಿ. ಆತರ ಬೇಡವೆ. ನಾಳೆ ನಾನು ರಾಮು ಶ್ರೀಕಂಠು ಪಾರ್ಕಲ್ಲಿ ಮೀಟ್ ಮಾಡ್ತಾ ಇದೀವಿ. ವಿಷಯ ಏನಂತ ಗೊತ್ತಾಗುತ್ತೆ. ನಾನು ಕೂಡ ನಾಳೆ ಅವನ್ ಚೆಕ್ ಮಾಡ್ತೀನಿ. ಅವ್ರು ಹೇಳಿದ್ದೆಲ್ಲ ನಿಜಾನೇ. ರಾಮು ಬಾಪ, ಇಲ್ಲೇ ಕೂತ್ಕೊಂಡು ಮಾತಾಡೋಣ. ಕೂತ್ಕೋ. ನೋಡಪ್ಪ ರಾಮು, ನಾನು ಬೇರೆ ಶ್ರೀಕಂಠ ಬೇರೆ ಅಂತ ಮಾತ್ರ ತಿಳ್ಕೊಬೇಡ. ಈಗ ನೀನ್ ನಿಸ್ಸಂಕೋಚವಾಗಿ ಮಾತಾಡ್ಬೋದು. ಈಗ ಹೇಳು, ನಿನ್ಗೆ ಯಾಕೆ ಸೀತಾ ಬೇಡ? ಅಥವಾ ನೀನ್ ಯಾವ್ದಾದ್ರು ಹುಡುಗಿನ ಲವ್ ಮಾಡ್ತಾ ಇದೀಯಾ? ನಾನು ಯಾವ ಹುಡುಗಿನ ಲವ್ ಮಾಡ್ತಾ ಇಲ್ಲ ಮಾವ. ನನಗೆ ಒಳ್ಳೆ ರೂಪವತಿನ ಮದುವೆ ಆಗ್ಬೇಕು ಅಂತ ಆಸೆ. ಅದೇನೋ ಹೊಸ ವಿಷಯ ಅಲ್ಲ ಬಿಡಿ ರಾಮು. ಪ್ರತಿಯೊಂದು ಗಂಡಸ್ಕೋ ತನ್ನ ಹೆಂಡತಿ ರೂಪವತಿ ಆಗಿರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಈಗ ನನ್ ಕತೆನೆ ತೊಳಿ. ರಂಬೆ ಉರ್ವಶಿ ಮೇನಕೆ ತರ ನನ್ನ ಹೆಂಡತಿ ಇರ್ಬೇಕು ಅಂತ ಹುಡುಕಿ ಕೊನೆಗೆ ನಾನು ನನ್ ತರ ಇರೋ ಹೆಣ್ಣನ್ನೇ ಮದುವೆ ಆಗ್ಲಿಲ್ವೇ? ಮಕ್ಳಾಗ್ಲಿಲ್ವೇ? ಮಕ್ಳಾಗಕ್ಕೆ ರೂಪ ಕೋಪ ಯಾವ್ದು ಅಡ್ಡಿ ಬರಲ್ಲ. ಗಂಡ ಗಂಡ್ಸಾಗಿದ್ರಾಯ್ತು, ಹೆಂಡತಿ ಹೆಣ್ಣಾಗಿದ್ರಾಯ್ತು. ನಾನು ಶ್ರೀಕಂಠ ತರನೇ ಪಿಕ್ಚರ್ ನಲ್ಲಿ ಹೇಮಮಾಲಿ ನೋಡಿ ಮದುವೆ ಆದ್ರೆ ಅಂತ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಕೊನೆಗೆ ಅವಳ ತಾಯಿ ತರ ಇರೋ ಸರೋಜನ್ ಮದುವೆ ಆಗ್ಲಿಲ್ವೇ? ನೀವು ಹಾಸ್ಯ ಮಾಡ್ತಿದ್ದೀರಿ ಸೀನು ಮಾವ. ನನ್ ಹಗಲು ರಾತ್ರಿ ಅದೇ ಯೋಚನೆ ಆಗ್ಬಿಟ್ಟಿದೆ. ಕವಿಗಳ ಸ್ತ್ರೀಯರ್ನ ಏನೇನೋ ಉದಾಹರಣೆ ಕೊಟ್ಟು ವರ್ಣಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ಅಷ್ಟು ಲಕ್ಷಣವಾದ ಸ್ತ್ರೀಯರು ಇರ್ತಾ ಇದ್ರೋ ಏನೋ. ಈಗ ನಾನು ದಿನಾ 100 ಹೆಂಗಸರು ನೋಡ್ತಾ ಇದ್ದೀನಿ. ಒಬ್ರು ಆತರ ಇಲ್ಲ. ರಾಮು, ನೀನು ಸಿಕ್ಕಾಪಟ್ಟೆ ಶೃಂಗಾರ ಕಾವ್ಯಗಳನ್ನ ಓದ್ಕೊಂಡ್ಬಿಟ್ಟಿದೆ ಸಾಕು. ಕವಿಗಳ ವರ್ಣನೆ ನಂಬ್ಕೊಂಡ್ಬಿಟ್ರೆ ನೀನ್ ಯಾರೋ ಹುಚ್ಚ ಅಂತಾರೆ. ನೀನಂತ ರತಿನೇ ಬೇಕು ಅಂದ್ರೆ ಅವಳಂತ ಮನ್ಮತ್ನೇ ಬೇಕು ಅಂತಾಳೆ. ನೀನೇನ್ ಮನ್ಮತ್ನೇ? ಕೇವಲ ಹಂದಿ ರೂಪದಲ್ಲಿ ಅವತರಿಸಿರೋ ಶ್ರೀ ವಿಷ್ಣುಗೆ ಶ್ರೀದೇವಿ ಭೂದೇವಿ ಅಂತ ಸುಂದರಿ ಸಿಕ್ಕಿರ್ಬೇಕಾದ್ರೆ ನಾನು ಅದ್ರಗಿಂತ ವಾಸಿ ಅಲ್ವೇ? ನೀನೇನು ಅವತಾರ ಪುರುಷ ಅಲ್ಲ ನಿನ್ಗಂತವ್ರು ಸಿಗೋಕೆ. ರಾಮು, ನಿನ್ಗೆಲ್ಲೋ ಹುಚ್ಚು. ಕತೆ ಕಾದಂಬರಿ ವರ್ಣನೆ ನೆಚ್ಕೊಂಡು ಯಾರಾದ್ರೂ ಹೆಣ್ಣು ಹುಡುಕ್ತಾರಾ? ಮೊದ್ಲೇ ಗಾದೆ ಇಲ್ವಾ, ಕವಿ ಪ್ರೇಮಿ ಹುಚ್ಚ ಎಲ್ಲ ಒಂದೇ ಪಂಗಡಕ್ಕೆ ಸೇರಿದವರು ಅಂತ. ನಿನ್ ಕತೆ ಹೇಗಿದೆ ಅಂದ್ರೆ ಜ್ಯೋತಿಷಿ ಮಾತು ಕೇಳಿ ಅದ್ಯಾವನೊಬ್ಬ ದಂಡ್ರೇಖೆ ತರ ಬರೇನ ಅಂತ ತಿಕ್ಕದ ಮೇಲೆ ಹಾಕ್ಸ್ಕೊಂಡಂತೆ. ಪುರಾಣ ಬಿಟ್ಬಿಡಿ. ಇಂದಿನ ನವ್ಯ ಕವಿಗಳಾದ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ, ಕೆ ಎಸ್ ನರಸಿಂಹಸ್ವಾಮಿ ಮುಂತಾದ ಕವಿಗಳು ಬರೆದ ವರ್ಣನೆಗಳೆಲ್ಲ ಸುಳ್ಳು ಅಂತೀರಾ? ಅಂತ ಹುಡುಗಿ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇ. ಓ, ಅದಕ್ಕೇನೆ ನೀನು ರಸ್ತೆಯಲ್ಲಿ ಬರೋ ಹೆಂಗಸರನ್ನ ಮೇಲಿಂದ ಕೆಳಗಡೆ ನೋಡ್ತಾ ಇರೋದು? ಬೇಡಪ್ಪ ಮಾರಾಯ, ನೀ ಹೀಗೆಲ್ಲ ಮಾಡೋದಾದ್ರೆ ನಾಳೆನೇ ಊರಿಗೆ ಹೊರಟೋಗು. ಸೀನು ಮಾವ, ನೀವು ನಾನು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾವ ಹೆಂಗಸನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇಲ್ಲ. ಅದೇನ್ ವರ್ಣನೆ ಅಂತ ನಮಗೂ ಸ್ವಲ್ಪ ಹೇಳಿ ರಾಮು. ಈ ಭ್ರಮೆತಿ ಎಲ್ಲಿಂದ ಗಂಟು ಬಿತ್ತಿ ಪ್ರಾಯದ ಹುಡುಗನಿಗೆ? ಕಂಟಿ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು. ನಾಳಿದ್ ಭಾನುವಾರ ಮಧ್ಯಾಹ್ನ ನಿನ್ನ ಮನೆಗೆ ಊಟಕ್ಕೆ ಬಂದ್ಬಿಡು. ನಾನು ನೀನು ಸರೋಜ ಕೂತು ಈ ವಿಷಯನ ಅಲ್ಲೇ ಇತ್ಯರ್ಥ ಮಾಡೋಣ. ಏನು ಸರೋಜತೆ ಮುಂದೆನೆ ಇದೆಲ್ಲ ಮಾತಾಡ್ತೀರಾ? ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಗೂಫಾ, ಇಂಥ ವಿಷಯದಲ್ಲಿ ಹೆಂಗಸರುಗಳ ತಲೆ ನಮ್ಗೆಲ್ಲಿರುತ್ತೆ. ಬನ್ನಿ ಹೋಟೆಲ್ಗೆ ಕಾಫಿ ಕುಡಿಯೋಣ. ಓ ವಾಸಿತಾ, ನಂಗ್ ನಿಮ್ ಮನೆ ಕಡೆ ಬರೋಕೆ ಆಗ್ಲಿಲ್ಲ. ಏನೇ ವಿಶೇಷ? ರಾಮು ಇಂದ ಕಾಗ್ದ ಬಂತ ಅತ್ತೆ? ಇನ್ನೂ ಇಲ್ಲ ಅಮ್ಮ. ಅವನೊಬ್ಬ ಕತ್ತೆ ಬಡವ. ಇಲ್ಲೊಬ್ಳು ತಾಯಿ ಕಾಯ್ತಾ ಇದ್ದಾಳೆ, ಒಬ್ಬ ಹುಡುಗಿ ಕಾಯ್ತಾ ಇದ್ದಾಳೆ. ಕಾಗ್ದ ಬರಿಬೇಕು ಅನ್ನೋ ಜ್ಞಾನ ಇಲ್ಲ ಅವನ್ಗೆ. ಅವನಾಯ್ತು, ಅವ್ನ್ ಲೋಕ ಆಯ್ತು. ನೀನ್ ಯಾಕೆ ಸಪ್ಕಾಗ್ತೀಯಾ? ನಿನ್ ಬಿಟ್ಟು ಅವ್ನ್ ಬೇರೆ ಮದ್ವೆ ಆಗ್ಲಿಕ್ಕೆ ನಾ ಬಿಟ್ಬಿಡ್ತೀನಿ ಅನ್ಕೊಂಡಿದೀಯಾ? ನೀನ್ ಎಂದಿದ್ರು ನನ್ ಸೊಸೆನೆ. ನಾನ್ ಬರ್ತೀನತ್ತೆ. ಕಾಫಿ ಕುಡ್ದು ಹೋಗೆ. ಅದಕ್ಕೆ ಅವನು ಹೆಂಡತಿ ತಿಂದ್ರೆ ಹೇಗಿರ್ಬೇಕು ಅನ್ನೋದನ್ನ ನೀನೇ ಕೇಳಿ ತಿಳ್ಕೊಂಡು ಅವನಿಗೊಂದು ಹೆಣ್ಣು ಹುಡುಕು. ಸಾಕು ಅಂದ್ರೆ ನಿಮ್ ಮಾತು. ಹುಡುಗಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹುಡ್ಕೊಂಡು ಹೋಗಕ್ಕೆ ಅದೇನ್ ತರಕಾರಿನೇ ಬಟ್ಟೆನೆ? ಹೌದು ಸರೋಜಮ್ಮ, ನಾವು ತಮಾಷೆಗೆ ಹೇಳ್ತಾ ಇಲ್ಲ. ರಾಮು ತನ್ನ ವಯಸ್ಸಿಗೆ ಸಹಜವಾದ ಆತನೇ ನಮ್ಮ ಹತ್ರ ಹೇಳ್ದ. ಆದ್ರೆ ಹಾಗೆ ಹೆಣ್ಣುಗಳನ್ನ ಪರೀಕ್ಷೆ ಮಾಡಕ್ಕೆ ಗಂಡಸರು ಕೇಳಿ ಸಾಧ್ಯವಿಲ್ಲ. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇರೋದು. ಹೌದೇನೋ ರಾಮು? ಇವ್ರಿಬ್ಬರು ಮಾತು ನಂಗೆ ಅರ್ಥವೇ ಆಗ್ತಿಲ್ವಲ್ಲ? ಹೌದು ಸರೋಜತೆ, ನಾನು ಆವತ್ತೇ ಇವ್ರ ಹತ್ರ ಎಲ್ಲ ಹೇಳಿದೀನಿ. ನೀವು ಅವ್ರನ್ನೇ ಕೇಳ್ಬಿಡಿ. ನೋಡೆ, ಅವನು ಹೇಗೆ ಹೇಳಿದಾನೋ ಹಾಗೆ ಹೇಳ್ತೀನಿ. ಅವನು ಹೆಂಡತಿಯಾಗಿ ಬರೋ ಹುಡುಗಿಗೆ ನಾಗವೇಣಿ ಇರ್ಬೇಕಂತೆ. ಇದು ಸರಿ ಅಂದ್ರೆ ಅದೇ ಹೆಸರು ಹುಡುಗಿನ ಎಲ್ಲಿಂದ ಹುಡ್ಕೊಂಡು ಹೋಗೋದು? ಭಾವನವ್ರ ಮಗಳ ಹೆಸರು ಸೀತಾ. ಅದಕ್ಕೇನಂತೆ ನಾಗವೇಣಿ ಅಂತ ಅವಳಿಗೆ ಪುನಃ ನಾಮಕರಣ ಮಾಡಿದ್ರಾಯ್ತು. ಅಯ್ಯ, ನಿನ್ನ ಹತ್ರ ಯಾರು ತಲೆ ಚಚ್ಕೋತಾರೆ? ಇವನ್ ಕೇಳಿದ ಹೆಸರಲ್ಲ ಕಣೆ. ನಾಗವೇಣಿ ಅಂತಂದ್ರೆ ನಾಗರಹಾವನಷ್ಟುದ್ದ ಜಡೆ ಇರೋ ಹುಡುಗಿ ಅಂತ. ಅಬ್ಬಬ್ಬಾ, ನಂಗ್ ನಾಗರಾವ್ ಕಂಡ್ರೆ ಹೆದರ್ಕೆ ಅಲ್ವಾ ರಾಮು? ಹುಡುಗಿಗೆ ಅಷ್ಟುದ್ದ ಜಡ ಇದ್ರೆ ನೀನ್ ಹಿಡ್ಕೊಂಡ್ ಜೋಕಾಲೆ ಆಡ್ತೀಯಾ? ಹಾವಿನ ಹಾಗೆ ಯಾರಿಗಾದ್ರೂ ಜಡ ಇರುತ್ತಾ?
ಒಬ್ಬರಿಗೆ ಉದ್ದಕ್ಕಿರುತ್ತೆ, ಇನ್ನೊಬ್ಬರಿಗೆ ಗಿಡ್ಡಕ್ಕಿರುತ್ತೆ. ಹುರುಪಿಗೆ ಕೂದ್ಲೆ ಅಂದ ಅಂತಾರೆ ಹಿರಿಯರು. ಹೂ ಮುಡ್ಕೊಂಡ್ರೆ ನಿಲ್ಲೋಷ್ಟು ತಲೆ ತುಂಬಾ ಕೂದ್ಲಿದ್ರೆ ಆಯ್ತು. ಅದನ್ ಬಿಟ್ಟು ಹಾವು ಹಲ್ಲಿ ಜಿರ್ಲೆ ಅಂತೆಲ್ಲ ಹೇಳ್ಬೇಡ ಅಸಯ್ಯ. ಓ ಇಂಪಾರ್ಟೆಂಟೇ ಮರ್ತಿದ್ನಲ್ಲ, ಕಣ್ಣು ವಿಶಾಲಾಕ್ಷಿ, ಮೀನಾಕ್ಷಿ, ಕಮಲಾಕ್ಷಿ ಇದ್ರಲ್ಲಿ ಯಾವ್ದಾದ್ರೂ ಪರವಾಗಿಲ್ಲ. ಹೌದೇನೋ ರಾಮು, ಕಣ್ಣು ಚೆನ್ನಾಗ್ ಕಾಣ್ಬೇಕಾದ್ದು ಮುಖ್ಯನೇ. ಅದನ್ ಬಿಟ್ಟಿದೇನೋ ಏಕಾಕ್ಷಿ, ರುದ್ರಾಕ್ಷಿ, ಗವಾಕ್ಷಿ ಅನ್ಕೊಂಡು ಕುರುಡು, ನಾಕಣ್ಣು, ಮೆಲ್ಗಣ್ಣು, ಪಿಸರ್ಗಣ್ಣು ಇಲ್ದೆ ಚೊಕ್ಕಟವಾಗಿರೋ ಕಣ್ಣಾಗಿದ್ರೆ ಸಾಕಪ್ಪ. ಸೂಜಿಗ್ ದಾರ ಪೋಣ್ಸೋದು, ನಿನ್ ತಲೆಯಲ್ಲಿ ಏನಾದ್ರು ಹೇಳಿದ್ರೆ ಹೆಕ್ಕೋಕಂಡ್ರೆ ಸರಿಯಪ್ಪ. ಕಣ್ಣಿಂದಾಯ್ತು, ಮುಂದಿನ ಕೇಳು. ಚಂಪಕ ನಾಸಿಕ, ತೊಂಡೆ ತುಟಿ, ದಂತ ದಾಳಿಂಬ, ಕದಪು ಕನ್ನಡಿ, ಕಿವಿ ಕೊಬ್ಬರಿ ಹೋಳು, ಕೊರಳು ಶಂಖ, ತೊಡೆ ಬಾಳೆ ಕಂಬ, ಪಾದ ಕಮಲ, ಸೊಂಟ ಸಿಂಹಕಟಿ, ಮುಖ ಚಂದ್ರಮುಖಿ, ಬಿಂಬಾದರೆಯ ಪಯೋದರೆ, ತೋಳು ಕರಿ ಬಾಳೆ ದಿಂಡು, ಹೊಕ್ಕಳು ನೀರಿನ ಸುಳಿ, ಕುಂಭಕುಚ, ಕುಂಭನಿತಂಬ, ಬೆರಳು ಬಾವಿನ ತಲೆ. ನಿಲ್ಸೇನ್ರೆ, ಛೇ ಏನಿದ ಅನ್ಯಾಯ? ಹೋಟೆಲ್ ಮಾಡಿ ತಿಂಡಿ ಲಿಸ್ಟ್ ಹೇಳ್ದಾಗ ಇಷ್ಟು ಉದ್ದ ಒದರ್ತಾ ಇದ್ದೀರಲ್ಲ ಒಂದೇ ಸಮನೆ. ನೀವ್ ಹೇಳಿದ್ ನಂಗೆ ಒಂಚೂರು ಅರ್ಥ ಆಗಿಲ್ಲ. ಅಂದ್ರೆ ಅದೆಂತದೋ ಹೂವು, ಹಣ್ಣು, ತರಕಾರಿ, ಬೆಂಡೆಕಾಯಿ, ಬದನೆಕಾಯಿ, ಸೋರೆಕಾಯಿ, ಶಂಕ, ಜಾಕ್ಟೆ, ಕೊಬ್ಬರಿ ಬಟ್ಲು, ಮಾವಿನ ಸೊಪ್ಪು ಅಂತ ಈ ಪುರೋಹಿತರು ಮದ್ವೆ ಮುಂಜಿ ನಾಮಕರಣಕ್ಕೆ ಹೇಳ್ದಷ್ಟು ಸಾಮಾನ್ ಹೇಳ್ತಿದ್ದೀರಾ. ಇದೆಲ್ಲ ಏನೋ ರಾಮ ಮದ್ವೆಗ್ ಬೇಕಾಗಿರೋ ಸಾಮಾನ? ನೋಡಿ ಸರೋಜಮ್ಮ, ದಂತ ದಾಳಿಂಬ ಅಂದ್ರೆ ನಮ್ ರಾಮು ಮದುವೆ ಆಗೋ ಹುಡುಗಿ ಹಲ್ಲು ದಾಳಿಂಬ್ರೆ ಬೀಜ ಇದ್ದಾಗಿರ್ಬೇಕಂತೆ. ಅದಕ್ಕೇನಂತೆ ಮದ್ವೆ ಮುಂಚೆ ಹುಡುಗಿಗೆ ಹಲ್ಲೆಲ್ಲ ಕಿಳಿಸ್ಬಿಟ್ಟು ಹಲ್ಲಿನ ಸೆಟ್ ಇಡಿಸ್ಬಿಡೋಣ. ಅಲ್ಲಿನ ಕತೆ ಮುಗೀತು. ಇನ್ನು ಚಂಪಕ ನಾಚಿಕ ಅಂದ್ರೆ ಸಂಪಿಗೆ ಮೊಗ್ಗಿನ ಆಗಿರೋ ಮೂಗಿರ್ಬೇಕು ಕನ್ಯಾಗೆ. ಅಲ್ಲ ಅಂದ್ರೆ ಸಂಪಿಗೆ ಹೂಗು ಮೂಗುಗೂ ಯಾವ ನೆಂಟಿಸ್ತಾನ? ಮೂಗು ಮೂಗಾಗಿದ್ರೆ ಸಾಕು. ಸೀನು ಸಿಮ್ಲಾ ಸುರಿದೆ ನೆಟ್ಟಿಗೆ ಉಸಿರಾಡ್ಕೊಂಡಿದ್ರಾಯ್ತು. ಸಂಪಿಗೆ ಮಗು ಬೆಳಗ್ಗೆ ರೆಕ್ಕೆ ಬಿಚ್ಕೊಳ್ಳುತ್ತೆ, ಸಂಜೆ ಕೆಂಪಗಾಗಿ ತಳ ಉದ್ರೋಗುತ್ತೆ. ಮೂಗುಗೂ ಅದೇ ಗತಿ ಆದ್ರೆ ದಿನಕ್ಕೊಂದ್ ಮೂಗು ಉದ್ಭವಿಸುತ್ತೆ ಮುಖದ ಮೇಲೆ. ಈಗ ನನ್ ಮೂಗಿಗೆ ಏನಾಗಿದ್ದೆ? ಅಯ್ಯೋ, ನಿಂತರ ಮುಗಿದ್ರೆ ಬೇಡದಿರೋ ವಿಷಯದಲ್ಲಿ ಮೂಗ್ ತುರ್ಸಕ್ ಶುರು ಮಾಡ್ತಾರೆ. ನೀವೇನ್ ಸಾಚ ಬಿಡಿ, ನಾ ಮೂಗ್ ತುರ್ಸಿದ್ರೆ ನೀವು ಮೈಯೆಲ್ಲ ತುರಿಸ್ತೀರಾ. ಮೂಗೊಂದ್ ಕಡೆ ಇರ್ಲಿ, ಮುಂದೆಂದು ತೊಂಡೆ ಹಣ್ಣನಾಗಿರೋ ತುಟಿ. ಏನಂತೀರಿ ಸರೋಜಮ್ಮ? ಹೂ ಅಲ್ವಾ ರಾಮು, ಎಲ್ಲಾ ಬಿಟ್ಟು ಆ ತೊಂಡೆ ಹಣ್ಣಾಕೋ ನಿನ್ ಕಣ್ಣಿಗೆ ಬೀಳ್ತು. ಇಂಥ ದಡ್ರ ಮುಂದೆ ನಾನು ಈ ವಿಷಯ ಹೇಳಲೇಬಾರ್ದಿತ್ತು. ಹೆಣ್ಮಕ್ಳು ತುಟಿ ನೋಡಕ್ಕೆ ಪುಟ್ಟಿಗೆ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಗಂಭೀರವಾಗಿ ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಹಾಗೆ ಬಾಯಿ ಬಡಿಕೆ ಆಗಿರ್ಬಾರ್ದು ಅಷ್ಟೇ. ಒನ್ಸ್ ಮೋರ್ ಸದ್ಯ ಈಗಲಾದ್ರೂ ನೀನ್ ಬಾಯಿ ಬಡಿಕಿಂತ ಒಪ್ಕೊಂಡಿಯಲ್ಲ. ಮುಚ್ಚ್ರಿ ಬಾಯಿ ಸಾಕು. ನಾನೇನೋ ನಿಮ್ಮ ಹಾಗೆ ಸುಳ್ಳು ಪಳ್ಳು ಹೇಳೋಳಲ್ಲ. ನಾನ್ ಬಾಯಿ ಮುಚ್ಕೊಂಡಿದ್ದಿದ್ರೆ ನೀವು ನನ್ನ ಇಷ್ಟೊತ್ತಿಗೆ ಹುರಿದ್ ಮುಗ್ಬಿಡ್ತಾ ಇದ್ರಿ ಅಲ್ವಾ ರಾಮು? ಇದೆಲ್ಲ ನಿಜ ಏನೋ ನೀ ಹೇಳಿದ್ದು? ಇಲ್ಲ ನೀವು 3 ಜನ ಸೇರ್ಕೊಂಡು ನನ್ ಗೋಳಿ ಕೂತಿದ್ದೀರೋ? ಇದೆಲ್ಲ ತಮಾಷೆ ಇಲ್ಲ ಸರ್ ಜೊತೆ. ನಾನು ಹೇಳಿದ್ ನಿಜ. ಜೀವಮಾನದಲ್ಲಿ ಒಂದೇ ಸರ್ತಿ ಮದ್ವೆ ಆಗೋದು, ಅದಕ್ಕೆ ನನಗೆ ಒಪ್ಪಿಗೆ ಆಗೋ ಹುಡುಗಿ ಮದ್ವೆ ಆಗ್ಬೇಕು ಅಂತ ನನ್ನ ಇಷ್ಟ. ಜೀವಮಾನದಲ್ಲಿ ಎಲ್ರು ಒಂದೊಂದೇ ಸಲ ಮದ್ವೆ ಆಗೋದು. ಕೆಲವ್ರಿಗೆ 2-2, 3-3 ತಲೆಯಲ್ಲಿ ಸುಳಿ ಇರುತ್ತೆ ಅಂತ ಅವ್ರು 2 ಸತಿ ಮದ್ವೆ ಆಗ್ತಾರೆ. ಇಲ್ಲಿ ಕೇಳು, ಇದನ್ನೆಲ್ಲ ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ. ಈ ಸೋರೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ ಅನ್ನೋ ನಿನ್ನ ಐಲಾಟ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಟಾರು. ಸರಿ, ಮುಂದಿಂದು ಹೇಳಿ, ನಾನು ಸ್ವಲ್ಪ ತಿಳ್ಕೊಂಡಿರ್ತೀನಿ. ಮುಂದೊಂದು ಕದಪು ಕನ್ನಡಿ ಅಲ್ವಾ ರಾಮು? ಕದಪು ಅಂದ್ರೆ ಕೆನ್ನೆ ಅಂತ ನನ್ಗೂ ಗೊತ್ತು. ಅದು ಕನ್ನಡಿ ಯಾಕೋ ಆಗ್ಬೇಕು? ನೀನೇ ನಿನ್ ಹೆಂಡತಿ ಕೆನ್ನೆ ನೋಡ್ಕೊಂಡೆ ನಿನ್ ಗಡ್ಡ ಕೆರ್ಕೋಬೇಕಾ? ಇದ್ ಕೇಳಿ, ಹುಡುಗಿಗೆ ಚಂದ್ರನಾಗ ಮುಖ ಇರ್ಬೇಕು, ಅಂದ್ರೆ ಚಂದ್ರಮುಖಿ ಆಗಿರ್ಬೇಕು. ಸುಮ್ನೆ ಚಂದ್ರಮುಖಿ ಅಂತಾರೆ. ಚಂದ್ರನ ಹಾಗೆ ಮುಖ ಇರೋಕ್ ಸಾಧ್ಯವೇ? ಹಾಗಿದ್ರೆ ಚೆನ್ನಾಗಿರುತ್ತೆ. ಫುಟ್ಬಾಲ್ ತಗೊಂಡು ಕುತ್ಕೆ ಮೇಲೆ ಇಟ್ಟಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಕೊರಳು ಶಂಕ. ರಾಮ, ನನ್ನೇ ಇವ್ರ ಗಟ್ವಾಣಿ ಅಂತಾರೆ. ಇನ್ ರಾಮು ಹೆಂಡತಿ ಗಂಟ್ಲು ಶಂಕ ಆಗ್ಬಿಟ್ರೆ ದೇವ್ರೇ ಗತಿ. ಪುಣ್ಯಾತ್ಮ ಮಾತೇ ಆಡಲ್ಲ. ಇನ್ ಅವ್ರ ಹೆಂಡತಿ ಶಂಕದಲ್ಲಿ ಮಾತಾಡಿದ್ರೆ ಇವನ್ ಜಾಗಟೆ ಬಾರ್ಸ್ಕೊಂಡ್ ಮಾತಾಡ್ಬೇಕಷ್ಟೇ. ಅದ್ರ ಮುಂದೆ ನೀನೇ ಹೇಳಪ್ಪ. ಅದ್ರ ಮುಂದಿನ ಗೊತ್ತೇ ಇದೆಯಲ್ಲ, ಕುಂಭಕುಚ, ಕುಂಭನಿತಂಬ. ನೀವು ಗಂಡಸರು ಬಲು ನಾಚೆ ಕೆಟ್ಟವ್ರು ಬಿಡಿ. ಇದನ್ನೆಲ್ಲ ಯಾವನ್ ಬರ್ದವನು? ಮದ್ವೆ ಆಗೋ ಹುಡುಗಿಗೆ ಹಣ್ಣೆ ಗಾತ್ರ ಕುಂಡೆ ಇದ್ರೆ ಏನ್ ಗತಿ? ಆಮೇಲೆ 4 ಮಕ್ಳಾದ್ರೆ ದೇವ್ರೇ ಗತಿ. ಮನೆಗ್ ಬೇರೆ ಬಾಗ್ಲೇ ಇಡ್ಸ್ಬೇಕಾಗತ್ತೆ. ಕುಂಡೆ ಸ್ವಲ್ಪ ದಪ್ಪವಾಗಿದ್ರೆ ನೋಡಕ್ ಅಸಹ್ಯ, ಇನ್ನು ಹಂಡ್ರೆ ಗಾತ್ರ ಇದ್ರೆ ಯಾರ್ ನೋಡ್ತಾರೆ? ಅದ್ರ ಮುಂದಿನ ಬಿಟ್ಟಿಯಲ್ಲೇ ಕುಂಭಕುಚ. ರಾಮರಾಮ, ನೀವಂತೂ ಬಲು ಹಾಳಾಗಿ ಹೋಗಿದ್ದೀರಿ. ಅಂದ್ರೆ ಒಂದ್ ಮಗುವಿನ ತಂದೆ ಆಗಿ ಸ್ವಲ್ಪ ಆದ್ರೂ ನಾಚಿಕೆ ಇಲ್ಲ, ಹೇಸಿಕೆ ಇಲ್ಲ. ನೋಡು ಸರೋಜಾ, ಮದ್ವೆ ಆದ್ಮೇಲೆ ನಾಚಿಕೆ ಪಾಚಿಕೆ ಎಲ್ಲ ಪಲಾಯನ. ಅದನ್ನೆಲ್ಲ ಇಟ್ಕೊಂಡಿದ್ರೆ ನಮ್ ಮಗುನೇ ಆಗ್ತಾ ಇರ್ಲಿಲ್ಲ. ನಾನು ಹೋಗ್ತೀನಿ ಅಂದ್ರೆ ನನಗೆ ಕೆಲಸ ಇದೆ. ಇಷ್ಟೊತ್ತು ನಾಜುಕಾಗಿರೋ ವಿಚಾರನೇ ಈ ರೀತಿ ಹೇಳಿದ್ದೀರಾ. ಇನ್ ಮುಂದಿನ ವರ್ಣನೆ ನಾ ಕೇಳಲಾರೆ. ಸಾಕ್ ಮಾಡಿ ನಿಮ್ ಕರಟು ಪುರಾಣ. ಇನ್ನೆರಡೇ ವಿಷಯ ಉಳಿದಿರೋದು, ಪಾದಕಮಲ, ಸಿಂಹಕಟಿ, ಒಕ್ಕಳು, ನೀರಿನ ಸುಳಿ, ಗಜಗಮನ ಅಥವಾ ಹಂಸಗಮನ. 2 ವಿಷಯ ಅಂತ 8 ವಿಷಯ ಹೇಳಿದ್ರಿ. ಸಿಂಹಕಟ್ಟಿ ಅಂತೀರಾ, ನಮ್ಗೆ ಯಾಕೆ ಸಿಂಹದ ಸೊಂಟ? ರಾಮು, ನೀನೇನಾದ್ರೂ ದುರ್ಗಿ ತರ ನೀನ್ ಹೆಂಡತಿ ಸೊಂಟದ ಮೇಲೆ ಕೂತು ಸವಾರಿ ಮಾಡ್ಬೇಕೇನೋ? ಹೆಣ್ಣು ಮಕ್ಕಳಿಗೆ ಸೊಂಟ ಸಣ್ಣದಾಗಿರ್ಬೇಕು ಅಂತ ಯಾಕೆ ಹೇಳ್ತಾರೆ ಗೊತ್ತೇ? ಸೊಂಟದ ಮೇಲೆ ಮಕ್ಕಳನ್ನ ಎತ್ಕೊಂಡ್ರೆ, ಬಿನ್ಗೆ ಹೊತ್ಕೊಂಡ್ರೆ ಭದ್ರವಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ.
ಪೀಪಾಯಿ ತರ ಸೊಂಟ ಇದ್ರೆ ಮಕ್ಕಳನ್ನ ಎತ್ಕೊಳ್ಳೋದು ಹೇಗೆ ಬಿನ್ಗೆ ಹೊರೋದು ಹೇಗೆ? ಈ ಕವಿಗಳೆಲ್ಲ ಒಂಥರ ಅರ್ಧಂಬರ್ಧ ಹುಚ್ಚರು ಅಂತ ಕಾಣುತ್ತೆ ಅಲ್ವಾ ರಾಮು? ಕವಿಗಳು ಹೇಳ್ತಾರೆ ಅಂತ ನೀ ಕಪಿ ತರ ಆಡ್ತೀಯಲ್ಲ. ಇನ್ನೇನಪ್ಪ ರಾಮು, ಸರೋಜಮ್ಮನ್ ತೀರ್ಮಾನ ಕೇಳಿದ್ರಲ್ಲ, ನಿಮ್ ತೀರ್ಮಾನ ಏನು? ನನಗೋಸ್ಕರ ನೀವ್ಯಾರು ತೊಂದರೆ ತಗೋಬೇಡಿ. ನನ್ನ ಹೆಂಡತಿ ನಾನೇ ಹುಡ್ಕೋತೀನಿ.